ಮಳೆಯ ಅಭಾವ ಜಿಲ್ಲೆಯಲ್ಲಿ ಭೀಕರ ಜಲಕ್ಷಾಮ ಸೃಷ್ಟಿಸಿದೆ. ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ಎದುರಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರ ಆಕ್ರೋಶದ ಕಟ್ಟೆಯೊಡೆದಿದೆ. ಕಳೆದ 3 ತಿಂಗಳಿಂದ ನೀರಿಲ್ಲದೆ ಕಂಗಾಲಾದ ಗ್ರಾಮಸ್ಥರು ಪಂಚಾಯಿತಿಗೆ ಬೀಗ ಜಡಿದು ಅಧಿಕಾರಿಗಳನ್ನು ಒಳಗಿಟ್ಟು ಕೂಡಿ ಹಾಕಿದ್ದರು. ತದನಂತರ ಸ್ಥಳಕ್ಕೆ ಎಇಇ ಭೇಟಿ ನೀಡಿ ಭರವಸೆ ನೀಡಿದ ಬಳಿಕ ಬೀಗ ತೆಗೆದಿದ್ದಾರೆ. ಹಾಗಿದ್ರೆ ಯಾವುದಪ್ಪ ಆ ಗ್ರಾಮ ಅಂತೀರಾ? ಇಲ್ಲಿದೆ ನೋಡಿ. ಮೂಡೇನಹಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ಗ್ರಾಮಸ್ಥರ ನರಕಯಾತನೆ. ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರ ಉಗ್ರ ಪ್ರತಿಭಟನೆ. ಎಇಇ ಭರವಸೆ ಹಿನ್ನೆಲೆ ಪ್ರತಿಭಟನೆ ಕೈಬಿಟ್ಟು ಬೀಗ ತೆಗೆದ ಗ್ರಾಮಸ್ಥರು. ಮಹಿಳೆಯರು ಖಾಲಿ ಕೊಡಗಳನ್ನು ಹಿಡಿದು ಪಂಚಾಯಿತಿ ಮುಂದೆ ಕುಳಿತಿರುವ ದೃಶ್ಯ. ಗ್ರಾಮ ಪಂಚಾಯಿತಿಗೆ ದೊಡ್ಡ ಬೀಗ ಹಾಕಿರುವ ಗ್ರಾಮಸ್ಥರು. ಹೌದು, ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಕಂದನಕೋವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಡೇನಹಳ್ಳಿ ಗ್ರಾಮದಲ್ಲಿ. ಮುಂಗಾರು ಮಳೆಯ ಅಭಾವದಿಂದಾಗಿ ಮೂಡೇನಹಳ್ಳಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕಳೆದ 3 ತಿಂಗಳಿನಿಂದ ಹನಿ ನೀರಿಗೂ ಇಲ್ಲಿನ ಜನ ಪರದಾಡುವಂತಾಗಿದೆ. ಈ ಗ್ರಾಮದಲ್ಲಿ ದಿನಗೂಲಿ ಮಾಡಿ ಜೀವನ ನಡೆಸುವ ಬಡ ಕುಟುಂಬಗಳೇ ಹೆಚ್ಚಿವೆ. ಆದರೆ ಕಳೆದ 3 ತಿಂಗಳಿನಿಂದ ಇವರಿಗೆ ಕೂಲಿಗೆ ಹೋಗುವುದೇ ಮರೆತು ಹೋಗಿದೆ. ಬೆಳಗ್ಗೆ ಎದ್ದ ತಕ್ಷಣ ದಿನವಿಡೀ ಎಲ್ಲೋ ಸಿಗುವ ಹನಿ ನೀರನ್ನ ಹಿಡಿಯುವುದೇ ಇವರ ಮುಖ್ಯ ಕೆಲಸವಾಗಿದೆ. ಇತ್ತ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಕೂಲಿ ಕೆಲಸಕ್ಕೂ ಹೋಗಲಾರದೆ ಅತ್ತ ಕುಡಿಯಲು ನೀರು ಇಲ್ಲದೆ ಜನ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ನೀರಿನ ಸಮಸ್ಯೆಯನ್ನ ನಿವಾರಿಸುವಂತೆ ಗ್ರಾಮಸ್ಥರು ಅಧಿಕಾರಿಗಳ ಕಚೇರಿಗೆ ಅಲೆದು ಸುಸ್ತಾಗಿದ್ದು, ಸಾಲು ಸಾಲು ಮನವಿಗಳನ್ನ ನೀಡಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಇತ್ತ ತಲೆ ಹಾಕಿ ನೋಡಿಲ್ಲ. ಅಧಿಕಾರಿಗಳ ಈ ಉಡಾಫೆ ಧೋರಣೆಯಿಂದ ಬೇಸತ್ತ ಮೂಡೇನಹಳ್ಳಿ ಗ್ರಾಮಸ್ಥರು ಇಂದು ಕಂದನಕೋವಿ ಗ್ರಾಮ ಪಂಚಾಯಿತಿ ಕಚೇರಿಗೆ ದಿಢೀರು ಮುತ್ತಿಗೆ ಹಾಕಿದ್ದಾರೆ. ಜೊತೆಗೆ ಕಚೇರಿಗೆ ಬೀಗ ಜಡಿದು ಒಳಗೆ ಇದ್ದ ಅಧಿಕಾರಿಗಳನ್ನ ಕೂಡಿ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ನೀರಿಂದ ಸಮಸ್ಯೆ, ನೀರು ಬಿಟ್ಟು ಇನ್ನೇನು ಸಮಸ್ಯೆ ಇಲ್ಲ ಸರ್. ನಮ್ಮೂರಲ್ಲಿ ಭಾರ ನೀರಿನ ತಾಪತ್ರೆ, ವಿಷ ಕುಡಿಯೋ ಹೊತ್ತು ಬಂದಿತ್ತು. ಟ್ಯಾಕ್ಟ್ರ್ ಇದ್ದರು ಇದ್ದರು ತಂದು ಹಾಕ್ಯಂತಾರೆ ಸರ್. ನಾವು ಟ್ಯಾಂಕರ್ ಇಲ್ಲ, ಬೈಕ್ ಇಲ್ಲ, ಟ್ಯಾಕ್ಟ್ರ್ ಇಲ್ಲ. ನಾವು ಯಾತ್ರೆಯಲ್ಲಿ ತರಬೇಕು, ಅವ್ರ ಹತ್ರಲ್ಲೇ ಹೋಗ್ಬೇಕು, ನಮ್ಮ ಕೊಡ ಇಟ್ಕೊಂಬರ್ಬೇಕು, ಇಲ್ಲ ಕನ್ನನ್ಕೋಗಿ ಬರ್ಬೇಕು, ಇಲ್ಲ ಬೇರೆ ಊರಿಗೆ ಹೋಗಿ ಕುಡಿಯೋ ನೀರು ಒಂದು ಕೊಡ ಇಟ್ಕೊಂಬರ್ಬೇಕು. ಅಷ್ಟು ಭಾಳ ಸಮಸ್ಯೆ ಆಗೈತೆ ಸರ್. ಆ ಗಂಡು ಮಕ್ಳಿದ್ರೆ ತಂದು ಹಾಕ್ತಾರೆ ಬೇರೆ ಊರಿಗೆ ಹೋಗಿ. ನಾವು ಕೈ ಮುರಿದವರು, ಕಾಲು ಮುರಿದವರು, ಮಕ್ಕಳು ಮರಿ ಬಿಟ್ಟು ನಾವು ಅಷ್ಟು ದೂರ ಹೋಗಿ ತರೋಕ್ಕಾಗತ್ತೆ ಸರ್? ತರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಮಗೆ ಟ್ಯಾಂಕರಿಂದಲೂ ಅದು ನೀರಿನ ವ್ಯವಸ್ಥೆ ಮಾಡೋ ತನಕ, ಟ್ಯಾಂಕರಿಂದ ಯಾಕಾಗಲ್ಲ, ನೀರು ಬೀಳೋ ತನಕ ಬೋರ್ ಹಾಕ್ಸಿ ನೀರು ಬೀಳ್ಸೋವರೆಗೂ ನಮಗೆ ನೀರು ಬರಲೇಬೇಕು ಸರ್. ಬೆಳಿಗ್ಗೆ ನೀರು ನಮಗೆ ಪದ್ಧತಿ ಆಗೈತಿ. ನಮ್ಮ ಅಜ್ಜಗೆ ಬೇರೆ ಆರಾಮಿಲ್ಲ ಸರ್. ನೀರಿನ ಭಾರಿ ಪದ್ಧತಿ ಅಂದ್ರೆ ಭಾರಿ ಪದ್ಧತಿ. ನಮ್ಮ ಅಜ್ಜ ಅಲ್ಲೇ ಹೋಗ್ತತಿ, ಅಲ್ಲೇ ಇರ್ತತಿ. ಅದಕ್ಕಾಗಿ ನೀರು ಭಾಳ ಬೇಕು ಸರ್ ನಮಗೆ. ಏನು ನೀವು ದಯವಿಟ್ಟು ನಮಗೆ ನೀರು ಕೊಡ್ಬೇಕು ಸರ್. ನಮಗೆ ಅಷ್ಟ ಕಣ್ ಸರ್, ನಮಗೆ ಏನು ಬೇಕಾಗಿಲ್ಲ. ನೀರಿನ ವ್ಯವಸ್ಥೆ ನಮಗೆ. ಇನ್ನೇನಿಲ್ಲ ಕಣ್ ಸರ್, ನೀರು ಕೊಡ್ರಿ ಸರ್. ಎಲ್ಲರೂ ಬೋರಾರು ಹೊಡೆಸಿ ನೀರು ಕೊಡಕ್ಕೆ ಸರ್ ನೀವು. ಅಷ್ಟೇ, ಇನ್ನೇನಲ್ಲ ಸರ್. ನೀರಿಂದ ನಮಗೆ ಪದ್ಧತಿ. ಈಗ ಸಹ ಉಂಡಲ್ಲ ತಿಂದಲ್ಲ ಸಹ ಹಂಗೆ ಬಂದೀವಿ ಸರ್. ಬೆಳಗ್ಗಿನಿಂದ ನಾವು ಇಲ್ಲ ಕುಂತದವಿ. ಸರ್ ಏನಂದ್ರೆ ಬಾಗಿಲಿಕ್ಕೆ ಎದ್ರಿ ಸರ್ ಅವರು. ಅವ್ರೇನಂತಾರೆ, 3 ತಿಂಗಳು ನಮ್ಮ ನೀರಿಲ್ಲ ಸರ್. ಈಗ ನೀರು ತಂದು ಸಾಕಾಗೈತೆ, ನಮ್ಮ ಜಡ್ಡಾಗಿಬಿಡುತ್ತೆ ಸರ್. ಈಗ ನೀವೀಗ ನೀರು ತರಲೇಬೇಕು ಸರ್. ನಾವು ಊರು ಗ್ರಾಮಸ್ಥರಿಗೆ ಹೇಳಿದ್ವಿ, ಅವರು ನಾವೇನು ಮಾಡೋಕ್ಕಮ್ಮ, ನೀವು ಗ್ರಾಮ ಪಂಚಾಯತಿಗೆ ಹೋಗು ಅಂದರು. ಗ್ರಾಮ ಪಂಚಾಯತಿಗೆ ಹೋಗಿ ಬಂದ್ವಿ. ಅವರು ಏನಂದರು, ಮೇಲೆ ಅಧಿಕಾರಿಗೆ ಹೇಳ್ರಿ ಅಂತಂದರು. ಅವರು ಮೇಲೆ ಅಧಿಕಾರಿನೂ ಅವರು ಬಂದರು, ಅವ್ರಿಗೆ ಹೇಳಿದ್ವಿ. ಈಗ ಬರೀ ತರ್ತವೆ ಅಂತಂದು ತರಲೇ ಇಲ್ಲ. ನಾವೀಗ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿದ್ದೇವೆ ಸರ್. ಅದು ನಮಗೆ ಅಧಿಕಾರ ನಮಗೆ ಕೊಡ್ಬೇಕು ಸರ್, ನೀರು ತರ್ಬೇಕು ನಮಗೆ. ಈಗ ಸತತವಾಗಿ 3 ತಿಂಗಳಾಯ್ತು ಸರ್. ನಾವು ನೀರಿಗಾಗಿನ ಪರದಾಡಕಚ್ಚಿ 3 ತಿಂಗಳಿಂದಲೂ ನಮಗೆ ನೀರಿಲ್ಲ. ಈಗ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಿಡ್ಕೊಂಬಂದು ಹೆಂಗಂಗೆ ಜೀವನ ಮಾಡ್ತಿದ್ರು. ಈಗ ಅಲ್ಲಿ ನೀರಿಲ್ಲ, ಊರು ಬೋರ್ಗಳಿಗೂ ನೀರಿಲ್ಲ. ಹಂಗಾಗಿ ಭಾಳ ತೊಂದರೆ ಅಂದರೆ ನೀರಿಂದ ಭಾಳ ತೊಂದರೆ ಆಗೈತೆ ಸರ್. ಅದಕ್ಕೆ ಪಂಚಾಯತಿಯವ್ರಿಗೆ ಬಂದು ಕೇಳಿದ್ವಿ. ಈಗ 15 ದಿವಸದಿಂದ ಕೇಳಿದ್ವಿ. ಅವರು ಇಲ್ಲ ಇವತ್ತು ಬರ್ತೈತಿ, ನಾಳೆ ಬರ್ತೈತಿ, ನಾಡ್ದು ಬರ್ತೈತಿ ಅಂತ ಬರೀ ಕುದುರೆ ನೀರು ತೋರಿಸೋಂಗೆ ಮಾಡಿದರು.
ಹಂಗಾಗಿ ನಮ್ಮವರೆಲ್ಲ ಬಂದು ಕೊಡಪನ ತಗೊಂಬಂದು ಇಲ್ಲಿ ಪಂಚಾಯತಿ ಆಫೀಸ್ ಬೀಗ ಹಾಕ್ಯಂದು ಪಂಚಾಯತಿ ಆಫೀಸ್ ಮುಂದೆ ಕೂತ್ಕೊಂಡ್ರು ಸರ್ ಎಲ್ಲರೂ ಊರರೆಲ್ಲ ಬಂದದಾರ ಸರ್. ಗ್ರಾಮಸ್ಥರು ಅಧಿಕಾರಿಗಳನ್ನ ಕೂಡಿ ಹಾಕಿ ಉಗ್ರ ಪ್ರತಿಭಟನೆ ನಡೆಸುತ್ತಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಕುಡಿಯುವ ನೀರು ಸರಬರಾಜು ವಿಭಾಗದ ಎಇಇ ವಿನಯ್ ಕುಮಾರ್ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದರು. ಪ್ರತಿಭಟನಾ ನಿರತ ಮಹಿಳೆಯರ ಅಹವಾಲು ಆಲಿಸಿ ಗ್ರಾಮದ ನೀರಿನ ಸಮಸ್ಯೆಯನ್ನ ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಲಿಖಿತ ಭರವಸೆ ನೀಡಿದರು. ಎಇಇ ಅವರ ಸಕಾರಾತ್ಮಕ ಭರವಸೆಯ ಬೆನ್ನಲ್ಲೇ ಗ್ರಾಮಸ್ಥರು ತಮ್ಮ ಹಠ ಕೈಬಿಟ್ಟಿದ್ದಾರೆ. ಕಳೆದ 3 ತಿಂಗಳಿನಿಂದ ಪಡುತ್ತಿದ್ದ ಕಷ್ಟಕ್ಕೆ ಕೊನೆಗೂ ಒಂದು ತಾರ್ಕಿಕ ಅಂತ್ಯ ಸಿಕ್ಕ ಸಮಾಧಾನದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಹಾಕಿದ್ದ ಬೀಗವನ್ನ ತೆಗೆದು ಪ್ರತಿಭಟನೆಯನ್ನ ಹಿಂಪಡೆದರು. ಈ ಕಂದನಕೋವಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂಡೇನಹಳ್ಳಿ ಗ್ರಾಮದಲ್ಲಿ ಈ ಮಳೆ ಕಮ್ಮಿ ಆಗಿರೋದ್ರಿಂದ ಅಂತರ್ಜಲ ಮಟ್ಟ ತುಂಬ ಕಮ್ಮಿ ಆಗಿರೋದ್ರಿಂದ ಬೋರ್ವೆಲಲ್ಲಿ ನೀರು ಸಮರ್ಪಕವಾಗಿ ಬರ್ತಿಲ್ಲ. ಆಮೇಲೆ ನಾವು ತಾತ್ಕಾಲಿಕವಾಗಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಪೈಪ್ಲೈನ್ ಮಾಡಿ ನೀರು ಕೊಡ್ತಾಯಿದ್ವಿ. ಬಟ್ ಅದು ಇನ್ನೂ ಸಮರ್ಪಕವಾಗಿ ಆಗ್ತಾ ಇಲ್ಲ. ಆದ್ದರಿಂದ ನಾವು ಖಾಸಗಿ ಬೋರ್ವೆಲ್ನ ಗುರುತಿಸಿದ್ದೀವಿ. ಅವರು ನಿನ್ನೆ ಹೇಳಿ ಬಂದಿದ್ವಿ, ಬಟ್ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ನಾವು ಮೇಲಾಧಿಕಾರಿಗಳು ಮತ್ತು MLA ಅವರು ಹೇಳಿದ್ದಾರೆ, ಇಲ್ಲೊಂದು ಹೊಸ ಪಾಯಿಂಟ್ ಮಾಡಿ ಜುವೆಲರ್ಸ್ ಕರ್ಕೊಂಬಂದಿದ್ವಿ. ಒಂದು ಶಾಶ್ವತವಾಗಿ ಒಂದು ಹೊಸ ಬೋರ್ವೆಲ್ ಕೊರೆಸಿ ಸೊಲ್ಯೂಷನ್ನ 3 ತಿಂಗಳಿಂದ ನಾವು ನೀರು ತಾತ್ಕಾಲಿಕವಾಗಿ ನಾವು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಈ ಊರಿಗೆ ಇರಲಿಲ್ಲ. ಅಂದರೆ ಪೈಪ್ಲೈನ್ ಮಾಡಿಸಿ ನಾವು ಕವರ್ ಮಾಡಿದ್ವಿ. ಬಟ್ ನೀರು ಸಾಕಾಗ್ತಿಲ್ಲ ಅಂತ ಜನರ ಸಮಸ್ಯೆ ಇದೆ. ಅದನ್ನು ಕೂಡಲೇ ಬಗೆಹರಿಸ್ತೀವಿ. ಒಟ್ಟಿನಲ್ಲಿ ಗ್ರಾಮಸ್ಥರ ಉಗ್ರ ಹೋರಾಟಕ್ಕೆ ಕೊನೆಗೂ ಅಧಿಕಾರಿಗಳು ಮಣಿದಿದ್ದಾರೆ. ಸದ್ಯಕ್ಕೆ ಎಇಇ ಭರವಸೆ ನೀಡಿದ ಬೆನ್ನಲ್ಲೇ ಪ್ರತಿಭಟನೆ ನಿಂತಿದ್ದು ಪಂಚಾಯಿತಿ ಬೀಗ ಮುದ್ರೆಯಿಂದ ಮುಕ್ತವಾಗಿದೆ. ಆದರೆ ಅಧಿಕಾರಿಗಳು ನೀಡಿದ ಭರವಸೆ ಕೇವಲ ಮಾತಿಗೆ ಸೀಮಿತವಾಗದೆ ಮೂಡೇನಹಳ್ಳಿ ಗ್ರಾಮದ ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಮುಕ್ತಿ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶಂ, ಒಂದ್ ಕನ್ನಡ ನ್ಯೂಸ್, ದಾವಣಗೆರೆ.